ಮನುಷ್ಯನ ಆತ್ಮವಿಶ್ವಾಸ ಇದ್ರೆ ಹೆಂಗೆ ನಿಂತ್ಕೊಂತಾನೆ ಎದ್ದು ಅಂತ ಹೇಳ್ಬಿಟ್ಟು ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಈಗ ಮತ್ತೆ ಆಟೋ ಓಡಿಸ್ತಿದ್ದಾರೆ, ಕುಡ್ತಾ ಬಿಟ್ಟಿದ್ದಾರೆ, ಸಂಸಾರ ಖುಷಿಯಾಗಿದೆ. ಈ ತಾಯಿಯ ಖುಷಿ ಅಂತೂ ಹೇಳೋದೇ ಬೇಡ. ನಾವು ಇದ್ದೀವಿ ನಿಮ್ಗೆ ಜೊತೆಗೆ ನಾನು ಒಬ್ಬನೇ ಅಂತ ಅಲ್ಲಿಂದ ನಾನು ಇದ್ದೀನಿ, ನಿಮ್ಗೆ ಸಪೋರ್ಟ್ ಅಂತ ಹೇಳಿಲ್ಲ. ನೀನು ಇದೆಯಾ ದೇವರು ಅವೆಲ್ಲ ಏನಿಲ್ಲ ಬಾ ಅಲ್ಲ ಸಪೋರ್ಟ್ ಮಾಡ್ತಿದ್ದೀಯಲ್ಲ, ಏನೋ ನಮ್ಮ ಕೈಯಲ್ಲಾಗಿತ್ತು. ನಮ್ಮ ಮನೆ ನಿಲ್ಸಿದ್ದೀಯಲ್ಲ ಮಗನ. ಥ್ಯಾಂಕ್ ಯು ಸೊ ಮಚ್. ನಿಲ್ಸಿದ್ದೆಪ್ಪ ನಮ್ಮ ಮನೆ ನಿಮ್ಮ ಅಜ್ಜಿ ಜೊತೆ ಚೆನ್ನಾಗಿ ನೀನು ನಂಗೆ ಮನೆ ಆಗಿರೋದಕ್ಕೆಲ್ಲ ಇವಾಗ ಖುಷಿ ಆಗ್ತಾ ಇರೋದು. ನೀವು ಚೆನ್ನಾಗಿ ಆಗ್ಬಿಟ್ಟಿದ್ದೀರಾ. ಅಲ್ಲ ಇವಾಗ ಡಯಾಲಿಸಿಸ್ ಹೋಗ್ತಾ ಇದ್ದೀರಾ, ಯಾಕೆ? ಅಲ್ಲ ತೋರಿಸೋದಲ್ಲ ಮತ್ತೆ ತೊಂದರೆ ಆಗುತ್ತಮ್ಮ. ಅಲ್ಲ ನೀವು ಪರವಾಗಿಲ್ವಾ? ನೀವು ಮಾತಾಡಬೇಕು ಧೈರ್ಯವಾಗಿ. ಮಾಡಿಸಿಲ್ಲ ಅಂದ್ರೆ ಹೌದಾ? ಹೇಗೋ ಖುಷಿಯಾಗಿದೆ ಬಿಡು, ನಂಗೆ ಅದೇ ಖುಷಿ. ನಾನು ಮತ್ತೆ ಇಲ್ಲೆಲ್ಲೋ ಕೂತಿರ್ತೀನೋ ಒದ್ದಾಡ್ಕೊಂಡು ಅಂದ್ಕೊಂಡೆ. ನೋಡಿ ಅಯ್ಯಮ್ಮ ಏನು ಮಾಡೋಕ್ಕಾಗಲ್ಲ. ಕಾಸು ಕೊಟ್ಟಿಲ್ಲ. ನಾನು ಅವತ್ತು ಬಂದು ಹೇಳ್ತೀನಿ, ನಿಜವಾಗ್ಲೂ ನಂಗೆ ಕಾಸು ಕೊಟ್ಟಿಲ್ಲ. ಕಾಸು ಕೊಟ್ಟಿರೋದು ಇವನು ಮಾಡಿದ್ರು. ನೋಡು ನಿಂತ್ಕೊಂಡು ಮಾಡ್ತೀನಿ. ಅವರೇ ನಿನ್ನ ಮಕ್ಕಳು ನೋಡು, ಅವ್ರಿಗೆ ಆಶೀರ್ವಾದ ಮಾಡು. ಬರ್ತಾ ಇರ್ತಾನೆ ಯಾವಾಗಲೂ ಅವ್ರು ಹುಡುಗರು. ಸೋರೋದೇನು ಇಲ್ಲಲ್ಲಮ್ಮ ಈಗ? ಇನ್ನೇನು ಸೋರಲ್ಲ ಈಗ ಸದ್ಯಕ್ಕೆ. ಟಾಯ್ಲೆಟ್ ಎಲ್ಲ ಚೆನ್ನಾಗಾಯ್ತಾ? ಅಲ್ಲ ನಾನು ಹೇಳಿದ್ದೆ ನಮ್ಮ ಹುಡುಗಿಗೆ ಪೇಂಟಿಂಗ್ ಆಗಬೇಕು, ಇದು ಸರಿ ಹೋಗ್ಬೇಕು ಅಂತ ಹೇಳಿ. ಇವಾಗ ಎಷ್ಟು ಚೆನ್ನಾಗಿದೆ. ಎಚ್ ಎಸ್ ಗಾರ್ಡನ್ನಲ್ಲಿ ಸಲೀಂ ಅವರು ಒಂದು ಆಟೋ ಡ್ರೈವ್ ಮಾಡಿಕೊಂಡು ಇದ್ದಂತಹ, ಮತ್ತೆ ಅವರೇ ಕುಟುಂಬನೆಲ್ಲ ನೋಡ್ಕೊಳ್ತಾ ಇದ್ದಂತಹ ಒಂದು ವಿಷಯ ಎಲ್ಲರಿಗೂ ಗೊತ್ತಿತ್ತು. ಅದನ್ನು ನೋಡಿದಂತ ನಾವೆಲ್ಲ ಅವತ್ತು ಬಂದ್ವಿ. ಇಲ್ಲಿಗೆ ಬಂದು ಅವ್ರಿಗೆ ಟ್ರೀಟ್ಮೆಂಟ್ಗೆ ಏನಾದರೂ ಮಾಡಬೇಕು ಅಂತ ಅನ್ಕೊಂಡು ನಾವು ಬಂದಿದ್ದು. ನೋಡಿದ್ರೆ ಅವ್ರ ಟ್ರೀಟ್ಮೆಂಟ್ಗಿಂತ ಅವ್ರ ಮನೆ ಸ್ಥಿತಿ ಬೇರೆ ಗಂಭೀರವಾಗಿತ್ತು. ಮನೆ ಸುರಿಯೋಂಗಿತ್ತು. ಇಲ್ಲೆಲ್ಲ ನಿಜಕ್ಕೂ ಓಡಾಡಕ್ಕೆ ಇನ್ನೊಂದಕ್ಕೆ ಕಷ್ಟ ಆಗ್ತಿತ್ತು. ಆ ಮನುಷ್ಯ ಇಡೀ ಏನು ಪ್ರಪಂಚನೇ ತಲೆ ಮೇಲೆ ಬಿದ್ದಿದೆ ಅನ್ನೋ ಥರ ಪಾಪ ಪ್ರೆಷರ್ ತಗೊಂಡು ಆ ನೋವಲ್ಲಿದ್ದರು. ಅವತ್ತು ಬಂದು ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳಿದ್ವಿ. ಟ್ರೀಟ್ಮೆಂಟ್ಗೂ ಸಹ ಏನು ಮಾಡೋಕ್ಕಾಗುತ್ತೆ ಎಲ್ಲರೂ ನಾವು ಪ್ರಯತ್ನ ಪಡೋವಂಥ ಕೆಲಸ ನಾವು ಮಾಡಿದ್ವಿ ಆ ಟೈಮಲ್ಲಿ. ಆದರೆ ಅದಕ್ಕಿಂತ ಹೆಚ್ಚಾಗಿ ನಾವೇನು ಮಾಡಿದ್ವಿ, ಮನೆ ನೀಟ್ ಮಾಡೋಣ, ತುಂಬ ಸುರಿಯೋದು, ಇದನ್ನೆಲ್ಲ ಸರಿ ಮಾಡೋಣ ಅನ್ನುವಂತಹ ಒಂದು ನಿರ್ಧಾರಕ್ಕೆ ಕೈ ಹಾಕಿ ಒಂದು ಸಂಕಲ್ಪ ಮಾಡಿದ್ವಿ. ಇಮಿಡಿಯೇಟ್ ಕೆಲಸ ಸ್ಟಾರ್ಟ್ ಮಾಡೋಕ್ಕೆ ಹೇಳಿದೆ. ನಿಮ್ಗೆ ಗೊತ್ತಿದೆ ನನ್ನ ಯುವ ಮಿತ್ರರ ಪಡೆ ನಮಗೆ ದೊಡ್ಡದು, ನನ್ನ ಅದೃಷ್ಟ. ಎಲ್ಲರೂ ಇಮಿಡಿಯೇಟ್ ಕೆಲಸ ಸ್ಟಾರ್ಟ್ ಮಾಡಿದ್ರು. ಜೊತೆಗೆ ಇಲ್ಲಿ ವಿಶೇಷವಾಗಿ ನಾನು ನೆನೆಸ್ಕೊಬೇಕಾಗಿರೋದು ನನ್ನ ಸ್ನೇಹಿತರಾದ ಕಿರಣ್ ಮತ್ತೆ ನನ್ನ ಸ್ನೇಹಿತ, ನನ್ನ ತಮ್ಮ ಶಶಿ, ಶ್ರೀರಾಮ್ಪುರದ ಶಶಿ. ಅವ್ರು ಹೇಳಿದ್ರು, ಅಣ್ಣ ಇಬ್ರು ನಮ್ಮ ಕಿರಣ್ ಬಂದ್ಬಿಟ್ಟು ಏನು ಇದರಲ್ಲೇ ಇದ್ದಾರೆ, ಏನು ಸಿವಿಲ್ ಇಂಜಿನಿಯರಿಂಗ್ ಮಾಡಿಂತವರು. ಅವರು ಬೇರೆ ಬೇರೆ ಬಿಲ್ಡಿಂಗ್ಗಳ ಕನ್ಸ್ಟ್ರಕ್ಷನ್ ಮಾಡೋವಂಥದ್ದು. ಅಣ್ಣ ನಮ್ಮ ಹತ್ರನೇ ತುಂಬ ಮೆಟೀರಿಯಲ್ ಎಲ್ಲ ಇರುತ್ತೆ, ನಾವು ಅದನ್ನು ಯೂಸ್ ಮಾಡಿ, ನೀವೇನು ₹1 ಕೊಡಬೇಡಿ, ನಾವು ಮಾಡ್ತೀವಿ ಅಂತಂದರು. ಅದೇ ರೀತಿ ಇವತ್ತು ಸುಸಜ್ಜಿತವಾಗಿ ಈ ಮನೆಯನ್ನ, ಜೊತೆಗೆ ಶೌಚಾಲಯವನ್ನ, ಹೆಣ್ಮಕ್ಳಿರುವಂಥದ್ದು 4 ಜನ ಹೆಣ್ಮಕ್ಳಿದ್ದಾರೆ. ಏನು ಅಂಗವಿಕಲ ಮಗು ಒಂದಿದೆ ಇವ್ರಿಗೆ. 4 ಜನ ಹೆಣ್ಮಕ್ಳಿರುವಂತಹ ಕುಟುಂಬ. ಒಂದು ಶೌಚಾಲಯ ಬೇಕೇ ಬೇಕಿತ್ತು. ಇದು ಮೊದಲಿದ್ದಂತಹ ಶೌಚಾಲಯ ತುಂಬಾ ಅಧ್ವಾನ ಆಗಿತ್ತು. ಇದೆಲ್ಲವನ್ನ ಸುಸಜ್ಜಿತವಾಗಿ ಮಾಡಿ ಸುಮಾರು ಹಣವನ್ನ ಹಾಕಿ, ತಮ್ಮ ಕಷ್ಟದಿಂದ ದುಡಿದಂತ ಹಣವನ್ನ ಹಾಕಿ ಇವತ್ತು ಆ ಸಂಸಾರಕ್ಕೆ ನಾವು ಆಸರೆಯಾಗಿ ನಿಂತರು. ಸಮಾಜ ಅನ್ನೋದಕ್ಕೆ ನಿಜವಾದ ಅರ್ಥವನ್ನ ನನ್ನ ಸ್ನೇಹಿತರು ಇವತ್ತು ಕೊಟ್ಟಿದ್ದಾರೆ. ಆ ಒಂದು ಏನು ಮನೆ ಪರಿಸ್ಥಿತಿ ಚೆನ್ನಾಗಿರೋದು ನೋಡಿ ಮನುಷ್ಯನ ಆತ್ಮವಿಶ್ವಾಸ ಒಂದಿದ್ರೆ ಏನ್ ಬೇಕಾದ್ರೂ ಗೆಲ್ಬೋದು ಅನ್ನೋದಕ್ಕೆ ನಮ್ಮ ಸಲೀಂ ಅವರು, ನಾನು ಇವಾಗ ಸಲೀಂ ಅವ್ರು ಬಂದಿದ ತಕ್ಷಣ ನೋಡಿದ ತಕ್ಷಣ ನಿಜವಾಗ್ಲೂ ನಂಗೆ ಆಶ್ಚರ್ಯ ಆಗೋಯ್ತು. ನೀವು ವಿಡಿಯೋ ಮಾಡಂಗಿದ್ರೆ ಆವತ್ತಿನ ಸಲೀಂನ ಮತ್ತೆ ಇವತ್ತಿನ ಸಲೀಂನ ತಾವು ತೋರಿಸ್ಬೇಕು. ಮನುಷ್ಯನ ಆತ್ಮವಿಶ್ವಾಸ ಇದ್ರೆ ಹೆಂಗೆ ನಿಂತ್ಕೊಂತಾನೆ ಎದ್ದು ಅಂತ ಹೇಳ್ಬಿಟ್ಟು ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಈಗ ಮತ್ತೆ ಆಟೋ ಓಡಿಸ್ತಿದ್ದಾರೆ, ಕುಡ್ತಾ ಬಿಟ್ಟಿದ್ದಾರೆ, ಸಂಸಾರ ಖುಷಿಯಾಗಿದೆ. ಈ ತಾಯಿಯ ಖುಷಿ ಅಂತೂ ಹೇಳೋದೇ ಬೇಡ. ಅಷ್ಟೊಂದು ಖುಷಿ ಪಡ್ತು ನೋಡಿ. ಆ ಅಮ್ಮ ಕೂಡ ನಿಜವಾಗ್ಲೂ ಅದು ಗೊತ್ತಾಗಿರ್ಬೋದು, ಆ ಅಮ್ಮಂಗೂ ಖುಷಿ ಆಗಿರ್ಬೋದು. ಸಂಸಾರ ಖುಷಿಯಾಗಿದೆ ಇವತ್ತು. ನಿಜಕ್ಕೂ ಮನುಷ್ಯರಾಗಿ ಹುಟ್ಟಿದ್ಮೇಲೆ ಇದೆಲ್ಲ ಮಾಡಿದ್ರೆ ಸಾರ್ಥಕ ಅನ್ಸುತ್ತೆ ಜೀವನ. ಅಂತಹ ಒಂದೊಂದೇ ಸಣ್ಣ ಸಣ್ಣ ಹೆಜ್ಜೆಯನ್ನ ನಾವು ಚಿಕ್ಕಬಳ್ಳಾಪುರದಲ್ಲಿ ಇಡ್ತಾ ಇದೀವಿ. ನನ್ನ ಜೊತೆ 10 ಹಲವು ನೂರಾರು ಯುವಕರು ಅವ್ರದೇ ರೀತಿಯಲ್ಲಿ ಕೆಲಸ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇದಕ್ಕೆಲ್ಲ ನಾನು ಸ್ಫೂರ್ತಿ ಅಂತೇನು ಹೇಳೋದಿಲ್ಲ. ಆದ್ರೂ ಸಹ ಎಲ್ಲೋ ಒಂದು ಕಡೆ
ಈ ರೀತಿಯ ಕೆಲಸಗಳು ಹೆಚ್ಚಾಗಿ ಆಗ್ತಿದೆ. ಅದು ಕಾಂಪಿಟೇಷನ್ಗಾದ್ರೂ ಆಗಲಿ, ರಾಜಕೀಯ ಉದ್ದೇಶಕ್ಕಾದ್ರೂ ಆಗಲಿ, ಏನೇ ಉದ್ದೇಶಕ್ಕಾದ್ರೂ ಆಗಲಿ, ಯಾರಿಗೆ ಕಷ್ಟ ಇದೆಯೋ ಅವ್ರ ಜೊತೆ ನಿಂತ್ಕೊಳ್ಳೋ ಅಂತ ಕೆಲಸ ಚಿಕ್ಕಬಳ್ಳಾಪುರದಲ್ಲಿ ಆಗ್ತಿದೆ. ತುಂಬಾ ಜನ ಈ ರೀತಿ ಮುಂದೆ ಬಂದು ಕೆಲಸ ಮಾಡ್ತಿದ್ದಾರೆ. ಅವ್ರಿಗೆಲ್ಲರಿಗೂ ಒಳ್ಳೇದಾಗ್ಲಿ. ನನ್ನ ಚಿಕ್ಕಬಳ್ಳಾಪುರ ನಗ್ನಗ್ತಾ ಇರಲಿ. ಈ ರೀತಿಯ ಕುಟುಂಬಗಳು ಖುಷಿಯಾಗಿರ್ಲಿ. ನಾವು ಜೊತೆಗೆ ಯಾವಾಗ್ಲೂ ಇರೋಣ ಅಂತ ಕುಟುಂಬಗಳ ಜೊತೆ. ಮುಂದೆ ನಮಗೆ ಏನ್ ಪರಿಸ್ಥಿತಿ ಕಾದಿದೆಯೋ ಗೊತ್ತಿಲ್ಲ. ಆಗ ಡೆಫಿನೆಟ್ ಆಗಿ ಇವ್ರಲ್ದೇ ಇದ್ರು ಭಗವಂತ ನಿಮ್ಮನ್ನ ಕೈ ಹಿಡಿತಾನೆ ಅನ್ನೋದು ನನ್ನ ಒಂದು ಭಾವನೆ, ನನ್ನ ಒಂದು ಅಚಲವಾದ ಒಂದು ಸಂಕಲ್ಪ, ಅಚಲವಾದ ಒಂದು ನಂಬಿಕೆ. ಎಸ್ಆಕ್ವಾಟೆಕ್ ಆರ್ಒ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500ಕ್ಕೆ ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಎಸ್ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.